ನಮಸ್ತೆ, ನಾನು ನಿಮ್ ಡಾಕ್ಟರ್ ವಂದನಾ. ನಿನ್ನೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬ್ಲಡ್ ಗ್ರೂಪ್ಸ್ ಬಗ್ಗೆ ಮಾತಾಡಿ ಅಂತ ರಿಕ್ವೆಸ್ಟ್ ಬಂದಿದೆ. ಸೊ ಇವಾಗ ಬ್ಲಡ್ ಗ್ರೂಪ್ಸ್ ಬಗ್ಗೆ ಮಾತಾಡೋಣ. ಬ್ಲಡ್ ಗ್ರೂಪ್ಸ್ ನಮ್ಮೆಲ್ಲರಿಗೆ ಗೊತ್ತಿದ್ದಂಗೆ 4 ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಇರುತ್ತೆ. ಎ ಬಿ, ಎ ಬಿ ಅಂಡ್ ಓ. ಈ ಎಲ್ಲ ಬ್ಲಡ್ ಗ್ರೂಪ್ಸ್ಗೆ ಪಾಸಿಟಿವ್, ನೆಗೆಟಿವ್ ಅಂತ ಇರುತ್ತೆ. ಪಾಸಿಟಿವ್ ಅಂದ್ರೆ RH ಫ್ಯಾಕ್ಟರ್ ಅನ್ನೋ ಪ್ರೋಟೀನ್ ಇದೆ ಅಂತ, ನೆಗೆಟಿವ್ ಅಂದ್ರೆ ಆ ಪ್ರೋಟೀನ್ ಇಲ್ಲ ಅಂತ. ಸೊ ಬ್ಲಡ್ ಗ್ರೂಪ್ ಯಾವ್ದಿದ್ರು ಪ್ರೆಗ್ನೆನ್ಸಿನಲ್ಲಿ RH ಫ್ಯಾಕ್ಟರೇ ಮೋರ್ ಇಂಪಾರ್ಟೆಂಟ್. ಅಕಸ್ಮಾತ್ ಪ್ರೆಗ್ನೆಂಟ್ RH ನೆಗೆಟಿವ್ ಅಂದ್ರೆ ಎ ನೆಗೆಟಿವ್, ಬಿ ನೆಗೆಟಿವ್, ಓ ನೆಗೆಟಿವ್ ಆ ತರ ನೆಗೆಟಿವ್ ಗ್ರೂಪ್ ಇದ್ದು ಹಸ್ಬೆಂಡ್ ಪಾಸಿಟಿವ್ ಗ್ರೂಪ್ ಇದ್ರೆ RH ಇನ್ಕಂಪ್ಯಾಟಬಿಲಿಟಿ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. ಅದೇನಪ್ಪಾ ಅಂತಂದ್ರೆ ಮಗುಗೆ ಡೆಲಿವರಿ ಆದ್ಮೇಲೆ ತುಂಬಾ ಜಾಂಡಿಸ್ ಬರೋದು, ಬೇರೆ ತರ ಪ್ರಾಬ್ಲಮ್ಸ್ ಬರೋದು ಇರುತ್ತೆ. ಆ ತರ ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರೆಗ್ನೆನ್ಸಿನಲ್ಲಿ ಒಂದ್ಸಲ ನೆಗೆಟಿವ್ ಗ್ರೂಪ್ ಅಂತ ಗೊತ್ತಾದ ತಕ್ಷಣ ಹಸ್ಬೆಂಡ್ ಗ್ರೂಪ್ ಚೆಕ್ ಮಾಡ್ತೀವಿ. ಹಸ್ಬೆಂಡ್ ಗ್ರೂಪ್ ಚೆಕ್ ಮಾಡಿದ್ಮೇಲೆ 28 ವಾರದಲ್ಲಿ ಒಂದು ಆಂಟಿ-ಡಿ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. ಆಮೇಲೆ ಡೆಲಿವರಿ ಆದ್ಮೇಲೆ ಮತ್ತೆ ಬೇಬಿದು ಬ್ಲಡ್ ಗ್ರೂಪ್ ಚೆಕ್ ಮಾಡ್ತೀವಿ. ಅದೇನಾದ್ರೂ ಪಾಸಿಟಿವ್ ಗ್ರೂಪ್ ಅಂತ ಬಂದ್ರೆ ಮತ್ತೆ 72 ಅವರ್ಸ್ ಅಲ್ಲಿ ಮತ್ತೆ ಇನ್ನೊಂದು ಆಂಟಿ-ಡಿ ಇಂಜೆಕ್ಷನ್ ಕೊಡ್ತೀವಿ. ಈ ಇಂಜೆಕ್ಷನ್ ಏನಕ್ಕಂದ್ರೆ ನೆಕ್ಸ್ಟ್ ಮಗು ಎಫೆಕ್ಟ್ ಆಗ್ದಿರಾ ತುಂಬಾ ಹೆಲ್ಪ್ ಆಗುತ್ತೆ. ಬ್ಲಡ್ ಗ್ರೂಪ್ ಪಾಸಿಟಿವ್, ನೆಗೆಟಿವ್, ಎ ಬಿ ಯಾವ್ದಿದ್ರು ಮದುವೆ ಮಾಡ್ಕೋಬಹುದು. ಯಾಕಂದ್ರೆ ಇದು ಇನ್ಫರ್ಟಿಲಿಟಿಗೆ ಏನು ಸಂಬಂಧ ಇಲ್ಲ. ಸೊ ಆರಾಮಾಗ ಯಾವ ಗ್ರೂಪ್ ಇದ್ರೂ ಮದುವೆ ಮಾಡ್ಕೋಬಹುದು. ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ರಿಕ್ವೆಸ್ಟ್ ಹಾಕಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಬಾಯ್.